ಪಾರ್ಟಿ ಮಾಡೋದ್ರಲ್ಲಿ ಏನು ತಪ್ಪಿದೆ? ನೋಡ್ರಿ, ಎಲ್ಲ ನಾವು ಮಂತ್ರಿಗಳು ಕರೆದುಬಿಟ್ಟು ಎಲ್ಲರಿಗೂ ಊಟ ಕೊಡ್ತೀವಿ ನಮ್ಮ ಪಾರ್ಟಿಯವರಿಗೆ. ಅದಕ್ಕೆ ಅಂತಂದ್ರೆ ನಾವೇನು ಬೇರೆಯವರಿಗೆ ಊಟ ಕೊಡ್ತೀವಿ? ನೋಡಿ, CM ಬದಲಾವಣೆ ಮಾಡೋದು ಡಿನ್ನರ್ ಪಾರ್ಟಿಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. CM ಬದಲಾವಣೆ ಅಥವಾ CMನ ಮಾಡಬೇಕಾದ್ರೆ ಲೆಜಿಸ್ಲೇಟರ್ಸ್ ಪಾರ್ಟಿಯವರು ಡಿಸಿಷನ್ ತಗೊಳ್ತಾರೆ, ಹೈಕಮಾಂಡ್ ಅವರು ಇದು ಮಾಡ್ತಾರೆ. ಆ ಥರ ನಿಮಗೆಲ್ಲ ಗೊತ್ತಿರೋದು. ಅಲ್ಲಿ ನಾನು ಇಲ್ಲಿ ಕೂತು ನಾನು ಹೇಳಿದ್ರೆ ಯಾರಾದ್ರು ಮಾಡ್ಲಿಕ್ಕೆ ಆಗ್ತದೆ? ಬದಲಾವಣೆ ನೋಡಿ, ಅದೆಲ್ಲ ಅವರು ಹೈಕಮಾಂಡ್ ಅವ್ರನ್ನ ಕೇಳಬೇಕು. ಹೈಕಮಾಂಡ್ ಅವ್ರನ್ನ ಹೇಳಿದಾರಾ? ಯಾರಾದರೂ ಹೇಳಿದಾರ ಇಲ್ಲಿ ತನಕ ಒಪ್ಪಂದ ಆಗಿದೆ ಬದಲಾವಣೆ ಆಗ್ತದೆ ಹೇಳಿದಾರಾ? ಮತ್ತೆ ನೀವು ಯಾಕೆ ಅದನ್ನು ನನಗೆ ಕೇಳ್ತೀರಾ? ನೋಡಿ, DKC ಅವರು ಹೇಳಿದ್ರೆ ನನಗೆ ಗೊತ್ತಿಲ್ಲ ಹೇಳಿದಾರ ಇಲ್ಲ ಅಂತ ನೀವು ಹೇಳ್ತಾ ಇಲ್ಲ. ಯಾವತ್ತೂ ಅವರು ಆ ಥರ ಹೇಳೋದಿಲ್ಲ. ಅವರು ಯಾಕೆ ಹೇಳಬೇಕು? ಅವ್ರು ಹೇಳೋದಿಲ್ಲ ಆ ಥರ. ಅದೆಲ್ಲ ಹೈಕಮಾಂಡ್ ಅವರು ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ. ಏನೇ ನಿರ್ಧಾರ ಮಾಡಬೇಕಾದ್ರೂ ಹೈಕಮಾಂಡ್ ಅವರು ನಿರ್ಧಾರ ತಗೊಳ್ತಾರೆ. ಹೈಕಮಾಂಡ್ ಅವರು ಹೇಳಿದಾರಾ? ನೋಡಿ, ಅದೆಲ್ಲ ನಿಮಗೆ ನೂಸಬೇಕಷ್ಟೇ. ನೀವು ಅದಕ್ಕೆ ಎಲ್ಲ ಯಾರು ಕೂತು ಮಾತಿಗೆ ನಾನು ಕರೆಕ್ಟಾಗಿ ಮಾತಾಡಿದ್ರೆ ಹಾಕೋದಿಲ್ಲ. ನೀವು ನಾನೇನಾದರೂ ಒಂದು ಕಾಂಟ್ರವರ್ಸಿ ಹಾಕಿದ್ರೆ ನಾಳೆ ಹೆಡ್ಲೈನ್ಸಲ್ಲಿ ಬರ್ತದೆ. ನೋಡಿ, ನಾವು ನಡ್ಕೊಳ್ತಾ ಇಲ್ಲ. ನಾವು ಒಂದು ಮನೆಯಲ್ಲಿ 4 ಜನ ಊಟ ಮಾಡಿಬಿಟ್ರೆ ಅದನ್ನು ಚೀಫ್ ಮಿನಿಸ್ಟರ್ ಬದಲಾವಣೆ ಮಾಡಲಿಕ್ಕೆ ಇನ್ನೊಬ್ಬರನ್ನ ಬದಲಾವಣೆ ಮಾಡಲಿಕ್ಕೆ ಅದಕ್ಕೆ ಹೇಳ್ತೀರಾ? ನೋಡಿ, ಈಗ ಬೇರೆ ಪಕ್ಷ ನೋಡಿ, ಇಲ್ಲ ಬೇರೆ ಇಲ್ಲ. ನೋಡಿ, ಹೈಕಮಾಂಡ್ ಇಲ್ಲ, ಆ ಥರದ್ದೇನಿಲ್ಲ. ಬೇರೆ ಪಕ್ಷದಲ್ಲಿ ಇದಕ್ಕಿಂತಲ್ಲ ಜಾಸ್ತಿ ಎಲ್ಲ ಆಗ್ತಾ ಇದೆ. ಅದ್ರ ವಿಚಾರ ನೀವು ತಲೆ ಕೆಡಿಸೋದೇ ಇಲ್ಲಲ್ಲ. ಎಲ್ಲಿ ನೋಡಿ, ಅಲ್ಲಿ ಓಪನ್ ಆಗಿ ಸ್ಟೇಟ್ಮೆಂಟ್ ನಡೀತಾ ಇದೆ. ನನಗೆ ತೋರಿಸಿ, ಯಾವುದಾದ್ರೂ ಒಂದು ಕಾಂಗ್ರೆಸ್ ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಒಂದಾದ್ರೂ ತೋರಿಸಿ. ನೋಡಿ, ಏನು ಹೇಳಿದ್ರು ರಾಜಣ್ಣ ಅವರು? ನೋಡಿ, ಅದು ರಾಜಣ್ಣ ಅವ್ರನ್ನ ಕೇಳಿದ್ರೆ ಅವ್ರು ಉತ್ತರ ಕೊಡ್ತಾರೆ. ನಾನು ಹೇಳಿದಿನಾ? ನೋಡಿ, ನಾನೇನಾದ್ರು ಕೇಳಿದ್ರೆ ನೀವು ನನ್ನ ಕೇಳಿದ್ರೆ ಉತ್ತರ ಕೊಡ್ತಾರೆ. ನಾನು ಪಾರ್ಟ್ ಆಫ್ ದ ಗೌರ್ಮೆಂಟ್. ನೋಡಿ, ಪಾರ್ಟ್ ಆಫ್ ದ ಗೌರ್ಮೆಂಟ್ ಅವ್ರು ಏನು ಹೇಳ್ತಾರೆ ನನ್ನ ಕೇಳ್ಬಿಟ್ಟು ಹೇಳ್ತಾರಾ? ಅದಕ್ಕೆ ಅವ್ರು ಯಾಕೆ ಹೇಳಿದ್ರು, ಏನು ಹೇಳಿದ್ರು? ಈಗ ಮೊನ್ನೆ ಇತ್ತಲ್ರ, ಇವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಇವತ್ತು ಚೇಂಜ್ ಮಾಡಿದ್ದಾರೆ. ನಾನು ಹತ್ರ ಕೊಡಲಿಲ್ಲ ಅಂತ ಹೇಳ್ತಾರೆ. ನಾನು ಹೇಳಲಿಕ್ಕೆ ಆಗ್ತದಾ? ಸ್ಪಷ್ಟನೆ ಇಲ್ಲ. ಕಾಂಗ್ರೆಸ್ಸು ಸದೃಢವಾಗಿದೆ. ಕಾಂಗ್ರೆಸ್ಸು ಜನ ಪರವಾಗಿದೆ. ಜನ ಕಳಿಸಿದ್ದಾರೆ. ಲಾಸ್ಟು ಉಪಚುನಾವಣೆಯಲ್ಲಿ 3 ಸ್ಥಾನಗಳನ್ನು ನಾವು ಗೆಲ್ಲಿಸಿದ್ವಿ. ಅದೆಂಥ ಸ್ಥಾನಗಳು ಗೆದ್ದಿದ್ದು ನಿಮಗೆಲ್ಲ ಗೊತ್ತಿದೆ. ಮತ್ತೆ ಯಾಕೆ ನೀವು ಈ ಪ್ರಶ್ನೆ ಕೇಳಿದ್ರೆ ನನಗೆ ಗೊತ್ತಿಲ್ಲ. ನೋಡಿ, ನಮ್ಮ ಕಾಂಗ್ರೆಸ್ ಪಕ್ಷ ಹಿಡಿದ್ರೆ ಕಾಂಗ್ರೆಸ್ದೇ ಜಾತಿ. ಆ ಕಾಂಗ್ರೆಸ್ ಜಾತಿಲಿ ಎಲ್ಲ ಸಮುದಾಯದವರು ಇದ್ದಾರೆ. ಈಗ ನೋಡಿ, ಯಾವುದಾದೊಂದು ಪಕ್ಷ ಸರ್ಕಾರ ಬಂದುಬಿಟ್ರೆ ಎಲ್ಲ ಜಾತಿಯವರಿಗೆ ಒಂದು MLAಗಳು ಇರ್ತಾರೆ, MP ಗಳು ಇರ್ತಾರೆ, ಅದೇ ರೀತಿ ಮಂತ್ರಿಗಳು ಇರ್ತಾರೆ. ಆ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ. ಸರ್, ಸಂಕ್ರಾಂತಿ ನಂತರ ಏನು ನಡೀತೆ ಸರ್? ಸಂಕ್ರಾಂತಿ ಹಬ್ಬ ಎಲ್ಲರೂ ಆಚರಿಸ್ತಾರೆ ಅಷ್ಟೇ. ನೋಡಿ, ಅದನ್ನು ಹೇಳಲಿಕ್ಕೆ ನನಗೆ ಯಾರು ಪವರ್ ಕೊಡಲಿಲ್ಲ. ಅದನ್ನು ಹೇಳ್ಬೇಕಾದ್ರೆ KPCC ಅವರು, AICC ಅವರು ಹೈಕಮಾಂಡ್ ಹೇಳ್ತಾರೆ. ನೋಡಿ, ಇವತ್ತು ಅವರು ಅಧ್ಯಕ್ಷರಾಗಿದ್ದಾರೆ. ಅದನ್ನು ಬದಲಾವಣೆ ಮಾಡೋದಕ್ಕೆ ನಮಗೆ ಶಕ್ತಿ ಇಲ್ಲ. ಅದು ಏನೇ ಮಾಡಬೇಕಾದ್ರೆ ನಿರ್ಧಾರ ತೆಗೆದು ಹೈಕಮಾಂಡ್ ಅವರು ನಿರ್ಧಾರ. ನೀವು ನೋಡಿ, ಆರೋಪ ಸಾಕಷ್ಟು ಮಾಡಿದ್ರು. ಅವ್ರು ಏನು ಆರೋಪ ಮಾಡಿದ್ರು? ನನ್ನ ಹತ್ರ ಇದಿದೆ ಅಂತ ಹೇಳಿದ್ರಲ್ಲ, ಪೆನ್ ಡ್ರೈವ್ ಇದೆ ಅಂತ ಇಲ್ಲಿ ತನಕ ತೋರಿಸಿದಾರಾ? ನೀವು ಅದನ್ನು ಕೇಳೋದಿಲ್ಲಲ್ಲ ಅವ್ರಿಗೆ. ಈಗ ನೋಡಿ, ಅವ್ರೇನು ಹೇಳ್ತಾರೆ, ಅವರು ಬೊಮ್ಮಾಯಿ ಅವರು ಒಂದು ಮಾತು ಕೇಳಿದ್ರು, 40% ಮಾಡಿದಾಗ ಏನಾದರೂ ಈ ಪ್ರೂಫ್ ಇತ್ತ ಅಂದರೆ. ನಾವು ಹೇಳಲಿಲ್ಲ ಅದನ್ನು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅವರು ಹೇಳಿದ್ರು, ನಾವು ಹೇಳಲಿಲ್ಲ. ನೋಡಿ, ಆ ಥರ ಅವ್ರು ಹೇಳಿದಾರಾ? ಅವ್ರು ಈಗ ಪಾಪ ಇಲ್ಲ, ಅವ್ರು ಹೇಳಿದಾರ ಆ ಥರ? ಕಾಂಗ್ರೆಸ್ ಅವರು ನನಗೆ ಹೇಳ್ಸಿ. ನೋಡಿ, ಅದು ನೀವು ಹೇಳೋದು, ಅವ್ರು ಹೇಳಿದಾರಾ? ನೋಡಿ, BJPಯವರು 100 ಸುಳ್ಳು ಹೇಳ್ಬಿಟ್ಟು ಸತ್ಯ ಮಾಡೋದಂಥ ಒಂದು ಇದಿದೆ. ಯಾರ್ದು ಗ್ಲೋಬಲ್ ಟ್ರೂತ್ ಅಂತ ಬಿಟ್ಟು ಅದನ್ನು ಹೇಳ್ತಾರೆ ಅವರು. ನೋಡಿ, ಅದು ಮಾಡಬೇಕಾದ್ರೆ ನಿಮಗೆಲ್ಲ ಗೊತ್ತಿದೆ. ಸಂಪುಟ ಇದನ್ನು ಪುನರ್ರಚನೆ ಮಾಡಬೇಕಾದ್ರೆ ಅದು ಯಾರು ಮಾಡಬೇಕಾಗಿದ್ದು? ಚೀಫ್ ಮಿನಿಸ್ಟ್ರು, ಹೈಕಮಾಂಡ್. ಹೌದು ತಾನೆ? KPCC ಅಧ್ಯಕ್ಷರು ಇರ್ತಾರೆ, ಅವರು ಮಾಡ್ತಾರೆ. ಹೊರತು ನಾನೊಬ್ಬ ಇಂಧನ ಸಚಿವರನ್ನ ಅಂದ್ಬಿಟ್ಟು ಇದೆಲ್ಲ ಕೇಳಿದ್ರೆ ನನಗೆ ನೋಡಿ,
ಕಾಂಗ್ರೆಸ್ಸಲ್ಲಿ ನಮಗೆ